ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಆಪರೇಷನ್ ನಡೆಯುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಿಜೆಪಿ ಕೇಂದ್ರದಲ್ಲಿ ಮತ್ತೊಮ್ಮೆ ರಣಬೇಟೆಗಿಳಿದಿದೆ. ಮುಂದಿನ ಸಾಲು ರಾಜ್ಯ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಈಗಾಗಲೇ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. ಅದರ ಭಾಗವಾಗಿ ಒಂದು ಮೇಜರ್ ಆಪರೇಷನ್ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಮೋದಿ, ಅಮಿತ್ ಶಾ ಸೇರಿಕೊಂಡು ವಿಪಕ್ಷ ಕಾಂಗ್ರೆಸ್ಗೆ ಮಹಾ ಆಘಾತವನ್ನ ಕೊಡ್ತಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರವನ್ನ ಕಳೆದುಕೊಂಡ ಮೇಲೆ ಹಲವು ಪ್ರಭಾವಿ ನಾಯಕರು ಪಕ್ಷವನ್ನ ತೊರೆದಿದ್ದಾರೆ. ಇನ್ನೂ ಕೆಲವು ನಾಯಕರು ಬಿಜೆಪಿ ಬಾಗಿಲನ್ನ ತಟ್ಟಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ನಡೆದಿರುವಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದೆ. ಹರಿಯಾಣದಲ್ಲಿ ಇನ್ನೇನು ಗೆಲ್ಲುವ ಹಂತದಲ್ಲಿದ್ದಂತಹ ಕಾಂಗ್ರೆಸ್ ಅತಿಯಾದ ಆತ್ಮವಿಶ್ವಾಸದಿಂದ ಮುಗ್ಗರಿಸಿ ಬಿತ್ತು. ಇನ್ನು ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಪೈಪೋಟಿ ಕೊಟ್ಟು ಸೋತು ಹೋಯ್ತು. ದೆಹಲಿಯಲ್ಲಿ ಶೂನ್ಯ ಸಾಧನೆ ಮಾಡಿತು. ಇದರ ಪರಿಣಾಮವಾಗಿ ಕಾಂಗ್ರೆಸ್ನಲ್ಲಿ ಇರುವಂತಹ ಮುತ್ಸದ್ದಿ ರಾಜಕಾರಣಿಗಳು ಸಹ ಪಕ್ಷದಿಂದ ಹೊರ ನಡೆದಿದ್ದಾರೆ. ಇಂತಹ ಸಂದರ್ಭದಲ್ಲೇ ಮತ್ತೊಬ್ಬ ಅತ್ಯಂತ ಪ್ರಭಾವಿ ನಾಯಕ, ಕಾಂಗ್ರೆಸ್ನ ಟ್ರಂಪ್ ಕಾರ್ಡ್ ನಾಯಕ ಅಂತಲೇ ಖ್ಯಾತಿಯಾಗಿರುವ ಮತ್ತೊಬ್ಬ ಪ್ರಬಲ ನಾಯಕ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾವ ಕಾಂಗ್ರೆಸ್ ಬಳಸ್ಕೊಳ್ಳೋದಕ್ಕೆ ಆಗದಂತಹ ಮಸುಕಾಗಿದ್ದ ಚಿನ್ನವನ್ನ ಮೋದಿ ಪಾಲಿಶ್ ಮಾಡೋದಕ್ಕೆ ಹೊರಟಿದ್ದಾರೆ. ಮೊದಲೇ ತಲೆ ಮೇಲೆ ಕೈ ಹೊತ್ತು ಕೂತಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಈ ಬೆಳವಣಿಗೆ ಮತ್ತೊಂದು ಆಘಾತ ನೀಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಇಲ್ಲಿ ಬಹಳ ದೊಡ್ಡ ಗಾಳವನ್ನೇ ಹಾಕ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಕೈ ಕೊಡ್ತಿರುವಂತಹ ಆ ಪ್ರಭಾವಿ ನಾಯಕ ಯಾರು? ಹಲವು ಚುನಾವಣೆಗಳ ಸೋಲಿನ ಬೆನ್ನಲ್ಲೇ ಮತ್ತೊಂದು ಆಘಾತ ಎದುರಾಯ್ತಾ? ಇದು ಕಾಂಗ್ರೆಸ್ ಮುಕ್ತ ಭಾರತದ ಮುನ್ಸೂಚನೆನಾ? ಬಿಜೆಪಿಯ ಗೇಮ್ ಪ್ಲಾನ್ ಏನು? ಕಾಂಗ್ರೆಸ್ ವರಿಷ್ಠರನ್ನೇ ದಂಗುಬಡಿಸಿದ ಆ ನಾಯಕನ ನಡೆ ಏನ್ ಗೊತ್ತಾ? ತಿರುಗಿ ಬಿದ್ರ ಕಾಂಗ್ರೆಸ್ ಕಲಿಗಳು, ಮೋಸಕ್ಕೆ ಮೋಸ ಅಂದ್ರ ಮುತ್ಸದ್ದಿ ತಲೆಗಳು. ಆ ಪ್ರಭಾವಿ ನಾಯಕ ಕೊಟ್ಟ ಸುಳಿವೇನ್ ಗೊತ್ತಾ? ಮಹಾ ಆಘಾತ ಏನ್ ಗೊತ್ತಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ ವೀಕ್ಷಕರೇ. ಸ್ನೇಹಿತರೆ, ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಬಲ ಕಳೆದುಕೊಳ್ತಾ ಇದೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಕೇಳಿದ್ರೆ, ನೀವು ಕಳೆದ ತಿಂಗಳಲ್ಲೂ ಕೂಡ ರಾಹುಲ್ ಅವರು ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾರೆ. ಪಕ್ಷದ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕೆಲವರು ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೆಂಡ ಕಾರ್ತಾರೆ. ಇನ್ನು ಮೊನ್ನೆ ಅಷ್ಟೇ ಪಕ್ಷದ ಕಾರ್ಯಕರ್ತರಿಗೆ ಒಂದು ಕರೆ ಕೊಡ್ತಾರೆ. ಪಕ್ಷದ ಅಭಿಪ್ರಾಯಗಳನ್ನ ಆಕ್ರಮಣಕಾರಿಯಾಗಿ ಮಂಡಿಸಬೇಕು, ಜೊತೆಗೆ ಬಿಜೆಪಿಯವರ ಬಣ್ಣ ಬಯಲು ಮಾಡಬೇಕೆ ಹೊರತು ಅವರ ಬಲೆಗೆ ಬೀಳಬಾರದು ಅಂತ ಹೇಳ್ತಾರೆ. ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನನಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಹಿಂದೆಲ್ಲ ರಾಷ್ಟ್ರೀಯ ಪಕ್ಷ ಅಂತ ಕರೆಯಲಾಗ್ತಾ ಇತ್ತು ಇದೇ ಕಾಂಗ್ರೆಸ್ ಅನ್ನ. ಆದ್ರೆ ಈಗ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ತಳಮಟ್ಟದಲ್ಲೂ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹುರಿದುಂಬಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಅವರು ಮಾಡ್ತಿದ್ದಾರೆ. ಅದು ಕೂಡ ಬಹಳ ಆಕ್ರಮಣಕಾರಿಯಾಗಿ ಪಕ್ಷ ಸಿದ್ಧಾಂತವನ್ನ ಮಂಡಿಸಬೇಕು ಜನರ ಮುಂದೆ ಅನ್ನುವಂತಹ ಮಾತನಾಡಿದ್ದಾರೆ. ಅಂದ್ರೆ ಒಂದು ಕಾಲದಲ್ಲಿ ರಾಷ್ಟ್ರೀಯ ಪಕ್ಷ ಅನಿಸ್ಕೊಂಡಂತಹ ಕಾಂಗ್ರೆಸ್ಗೆ ಈ ರೀತಿಯಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಒಂದು ಕಾರಣ ಇತ್ತೀಚಿನ ಚುನಾವಣಾ ಫಲಿತಾಂಶಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಲವು ಕಾಂಗ್ರೆಸ್ನ ಘಟಾನುಘಟಿಗಳು, ಒಂದು ಕಾಲದಲ್ಲಿ ಅಬ್ಬರಿಸಿ ಬೊಬ್ಬಿರಿದವರು ಇವತ್ತು ಪಕ್ಷವನ್ನೇ ಬಿಡುವಂತಹ ನಿರ್ಧಾರಕ್ಕೆ ಬರ್ತಿದ್ದಾರೆ. ಕಾರಣ, ರಾಷ್ಟ್ರೀಯವಾಗಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಬಲ ಕಳೆದುಕೊಳ್ತಾ ಇದೆ. ಬಿಜೆಪಿ ಇಡೀ ದೇಶವನ್ನ ಆವರಿಸಿಕೊಳ್ತಾ ಇದೆ. ಒಂದೊಂದೇ ರಾಜ್ಯವನ್ನ ಗೆಲ್ತಾ ಗೆಲುವಿನ ದಂಡಯಾತ್ರೆಯನ್ನು ಮುಂದುವರೆಸಿದೆ. ಇದು ಹಲವು ಮುತ್ಸದ್ದಿ ನಾಯಕರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ತಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಹೈಕಮಾಂಡ್ ತೋರಿಸ್ತಿರುವಂತಹ ಧೋರಣೆ ಏನಿದೆ ಅದು ಹಲವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ, ನೀವು ಕೂಡ ಗಮನಿಸಿರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ನೀವು ಗಮನಿಸಿದಾಗ ಹಲವು ಪ್ರಭಾವಿ ನಾಯಕರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಪಕ್ಷ ಚಟುವಟಿಕೆಯಿಂದ ಬಹಳ ದೂರ ಸರಿದಿದ್ದಾರೆ. ಇನ್ನು ಕೆಲವು ನಾಯಕರು ಬಿಜೆಪಿ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. ಕೇಂದ್ರ ಬಿಜೆಪಿಯಲ್ಲಿ ಸಚಿವರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬೇರೆಯವರನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಗೆ ಗೌರವ ಸಿಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲ, ಹಾಗೆ ಪ್ರಮುಖ ಹುದ್ದೆಗಳನ್ನೂ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಹಾಗೆ ಬಹಳ ಬುದ್ಧಿವಂತ ನಾಯಕ ಅಂತ ಕರೆಸ್ಕೊಂಡಿರುವಂತಹ, ಖ್ಯಾತಿ ಗಳಿಸಿರುವಂತಹ ಶಶಿ ತರೂರ್ ಅವರು ಬಿಜೆಪಿ ಸೇರೋದಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಈ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರು ಹೆಸರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿರೋದು, ಆದರೆ ಅವರು ಸಂಪೂರ್ಣವಾಗಿ ಬಿಜೆಪಿಗರ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಪ್ರಧಾನಿ ಅಭ್ಯರ್ಥಿ, ಪಕ್ಷದಲ್ಲಿ ಕೇಂದ್ರ ವಿಪಕ್ಷ ನಾಯಕನ ಸ್ಥಾನ ಹೊಂದಿರುವಂತಹ ರಾಹುಲ್ ಗಾಂಧಿ ಅವರ ರಾಜಕೀಯ ಅನುಭವಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ರಾಜಕೀಯ ಅನುಭವವನ್ನು ಹೊಂದಿರುವಂತಹ, ಇಡೀ ಕಾಂಗ್ರೆಸ್ನಲ್ಲಿ ಒಬ್ಬ ಉತ್ತಮ ವಾಕ್ಪಟು ಆಗಿರುವಂತಹ ಶಶಿ ತರೂರ್ ಅವರು ಕಾಂಗ್ರೆಸ್ನಿಂದ ನಿರ್ಗಮಿಸಿದ್ದೇ ಆದಲ್ಲಿ ಪಕ್ಷಕ್ಕೆ ಮರ್ಮಾಘಾತ ಅಂತಲೇ ಹೇಳಬಹುದು. ಪಕ್ಷಕ್ಕೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗೋದು ಖಚಿತ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅರ್ಥ ಆಗ್ತಾ ಇಲ್ಲ.
ತರೂರ್ ಅವರ ಮನವೊಲಿಸೋದು ಬಿಟ್ಟು ಅವರ ವಿರುದ್ಧವಾಗಿ ಕೆಂಡ ಕಾರ್ತಾ ಇದೆ. ತನ್ನ ಬಳಿ ಇರುವಂತಹ ಮುತ್ತುರತ್ನದ ಬಗ್ಗೆ ಕಾಂಗ್ರೆಸ್ಗೆ ಅರಿವೇ ಇಲ್ಲ. ಅವರನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ವಿಚಾರನೇ ಗೊತ್ತಿಲ್ಲ. ಇಷ್ಟು ದಿನ ಶಶಿ ತರೂರ್ ಒಂದು ರೀತಿ ಮಸುಕಾಗಿದ್ದ ಚಿನ್ನದ ರೀತಿಯಲ್ಲಿದ್ರು. ಆ ಚಿನ್ನದ ಬೆಲೆ ಏನು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿರಲಿಲ್ಲ. ಆ ಮಸುಕಾಗಿದ್ದ ಚಿನ್ನವನ್ನ ಈಗ ನರೇಂದ್ರ ಮೋದಿ ಅವರು ಪಾಲಿಶ್ ಮಾಡೋದಕ್ಕೆ ಹೊರಟಿದ್ದಾರೆ. ತರೂರ್ ಅವರ ರಾಜಕೀಯ ಅನುಭವವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ವಕ್ತಾರನ ರೀತಿಯಲ್ಲಿ ಭಾರತದ ಪರವಾಗಿ ಜಾಗತಿಕವಾಗಿ ತರೂರ್ ಅವರು ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಅನ್ನ ನಿಗಿ ಕೆಂಡ ಮಾಡ್ತಾ ಇದೆ. ಅಷ್ಟಕ್ಕೂ ಕಾಂಗ್ರೆಸ್ನ ಈ ಹಿರಿಯ ನಾಯಕ, ಬುದ್ಧಿವಂತ ರಾಜಕಾರಣಿ, ಸ್ಕಾಲರ್ ಪೊಲಿಟಿಷಿಯನ್ ಶಶಿ ತರೂರ್ ಅವರು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಕಮಲದ ಕೈ ಹಿಡಿತಾರೆ ಅನ್ನೋ ಚರ್ಚೆ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಮತ್ತೊಂದು ಹಂತಕ್ಕೆ ಹೋಗಿವೆ. ಈ ಯುದ್ಧದ ವಿಚಾರದಲ್ಲಿ ಶಶಿ ತರೂರ್ ಅವರು ಭಾರತದ ಪರವಾಗಿ ದೊಡ್ಡ ಧ್ವನಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸರ್ಕಾರದ ವಕ್ತಾರನ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಮಾತನಾಡಿದ್ರು. ಅದಕ್ಕೂ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೂ ಕೂಡ ಸಂಸದರ ನಿಯೋಗ ಮುನ್ನಡೆಸುವಂತಹ ಸರ್ಕಾರದ ಆಫರ್ ಅನ್ನ ಒಪ್ಪಿಕೊಳ್ತಾರೆ. ತರೂರ್ ಅವರ ಈ ನಡೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ತೀವ್ರ ಮುಜುಗರವನ್ನುಂಟು ಮಾಡಿದೆ. ವೀಕ್ಷಕರೇ, ಶಶಿ ತರೂರ್ ಅವರ ಬಗ್ಗೆ ನಿಮಗೆ ಹಲವು ವಿಚಾರಗಳು ಗೊತ್ತಿಲ್ಲದೇ ಇರಬಹುದು. ಜಾಗತಿಕ ರಾಜಕಾರಣದಲ್ಲೂ ಶಶಿ ತರೂರ್ ಅವರು ಪಾತ್ರ ವಹಿಸಿದ್ದಾರೆ. ಅವರ ರಾಜಕೀಯ ಜೀವನಕ್ಕೆ ಅವರ ಕಮ್ಯುನಿಕೇಶನ್ ಸ್ಕಿಲ್ ಪ್ಲಸ್ ಪಾಯಿಂಟ್ ಆಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು 1978ರಿಂದ 2007ರವರೆಗೆ ತರೂರ್ ಅವರು ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಅವರು ಸಂಸದರು. ಸತತ 4 ಬಾರಿ ಕೇರಳದ ತಿರುವನಂತಪುರಂನಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೂ ಸ್ಪರ್ಧೆ ಮಾಡಿದ್ರು. ಇನ್ನು ಶಶಿ ತರೂರ್ ಅವರು ತಮ್ಮ ಕೆರಿಯರ್ನಲ್ಲಿ ಇಂಟೆಲೆಕ್ಚುಯಲ್ ರಾಜಕಾರಣಿಯಾಗಿ ರಾಜಕೀಯ ವೇದಿಕೆಗಳಲ್ಲಿ ಕಾಂಗ್ರೆಸ್ನ ಧ್ವನಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಅವರಲ್ಲಿ ಮೆಚ್ಚುಗೆ ಆಗೋ ವಿಚಾರ ಅಂತ ಹೇಳಿದ್ರೆ, ಸ್ವಪಕ್ಷೀಯರೇ ಇರಲಿ ಪ್ರತಿಪಕ್ಷಗಳೇ ಇರಲಿ, ತಮ್ಮ ಮಾತುಗಾರಿಕೆಯಿಂದ ಸನ್ನಡತೆಯಿಂದ ಪಕ್ಷಾತೀತವಾಗಿ ಹೆಸರನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಕ್ಲಾಸ್ ಹಾಗೆ ಮಾಸ್ ಎರಡಕ್ಕೂ ಹೊಂದಿಕೊಳ್ಳುವಂತಹ ರಾಜಕಾರಣಿ. ಯಾವಾಗಲೂ ಒಂದಿಲ್ಲೊಂದು ಹೊಸ ವಿಚಾರವನ್ನು ಮಂಡಿಸ್ತಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ರಾಜಕೀಯವಾಗಿ ಸದಾ ಆಕ್ಟಿವ್ ಆಗಿರುವಂತಹ ರಾಜಕಾರಣಿ. ಅದರಲ್ಲೂ ತಮಗೆ ಸಾಧ್ಯವಾದಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೂ ಖರ್ಗೆ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸಿದ್ರು. ಆದರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಖರ್ಗೆ ಅವರನ್ನು ಗೆಲ್ಲಿಸ್ತಾರೆ. ಅದಾದ ನಂತರ ಇತ್ತೀಚೆಗೆ ಕಳೆದ ಏಪ್ರಿಲ್ನಲ್ಲಿ ಗುಜರಾತ್ನಲ್ಲಿ ಬರೋಬ್ಬರಿ 64 ವರ್ಷಗಳ ನಂತರ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೀತು. ಅಲ್ಲಿ ತರೂರ್ ಅವರು ಕಾಂಗ್ರೆಸ್ಗೆ ಬೇಕಾಗಿದ್ದಂತಹ ಬಹಳ ಅದ್ಭುತವಾದಂತಹ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ 140 ವರ್ಷಗಳ ಇತಿಹಾಸ ಇದೆ, ಬಿಜೆಪಿಗೆ ಕೇವಲ 45 ವರ್ಷಗಳ ಇತಿಹಾಸ ಇದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಯುವಜನತೆ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಎಷ್ಟೇ ವರ್ಷದ ಇತಿಹಾಸವನ್ನು ಹೊಂದಿದ್ರೂ ಬದಲಾಗಿ ನಾವೇನು ಮಾಡ್ತೀವಿ ಅಂತ ಕೇಳ್ತಾರೆ. ಹೀಗಾಗಿ ಅವರ ಭವಿಷ್ಯ ಭದ್ರವಾಗುವಂತಹ ಕನಸುಗಳನ್ನು ನಾವು ಹಂಚಬೇಕು ಅಂತ ತರೂರ್ ಅವರು ಸಲಹೆಯನ್ನು ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಗತಕಾಲದ ಪಾರ್ಟಿ ಆಗಬಾರ್ದು, ಫ್ಯೂಚರ್ನ ಪಾರ್ಟಿ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ತರೂರ್ ಅವರ ನಿರ್ಣಯಗಳಿಗೆ ಹೈಕಮಾಂಡ್ ಒಪ್ಪಲಿಲ್ಲ. ವಿಶೇಷವಾಗಿ ಪಕ್ಷ ಅಂತ ಬಂದಾಗ ತರೂರ್ ಅವರು ಬಹಳ ಕ್ಲಾಸ್ ರಾಜಕಾರಣಿ. ಯಾವಾಗ ಪಕ್ಷ ಸರಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಿಲ್ವೋ ಆಗ ತರೂರ್ ಅವರು ತಿರುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ, ಪಕ್ಷಕ್ಕೆ ನನ್ನ ಅಗತ್ಯ ಇದೆ ಅಂದರೆ ಖಂಡಿತವಾಗ್ಲೂ ನಾನು ಸಮರ್ಪಿಸಿಕೊಳ್ಳೋದಕ್ಕೆ ಸಿದ್ಧ, ಇಲ್ಲದೇ ಇದ್ರೆ ನನಗೆ ನನ್ನದೇ ಆದ ಕೆಲಸಗಳಿವೆ, ನನಗೆ ಬೇರೆ ಆಯ್ಕೆ ಇಲ್ಲ ಅಂತ ಯಾರು ಭಾವಿಸಬಾರ್ದು ಅಂತ ಮಲಯಾಳಂನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದರಿಂದ ತರೂರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಬಹುದು ಅನ್ನುವಂತಹ ಊಹಾಪೋಹಗಳಿಗೆ ಕಾರಣ ಆಗುತ್ತೆ. ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಇದು ತನ್ನ ಕೊನೆಯ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರು. ಹೀಗಾಗಿ ಅವರು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಅಂದರೆ ಕೇರಳ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದಾರೆ, ಬರಬಹುದು ಅನ್ನುವಂತಹ ಚರ್ಚೆಗಳು ಸಹ ಮುನ್ನೆಲೆಗೆ ಬಂತು. ಯಾವಾಗ ತಮ್ಮ ಮಾತಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಸಿಗ್ತಾ ಇಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಆಕ್ಟಿವ್ ಆಗಿರುವಂತಹ ರೋಲ್, ಮಹತ್ವದ ರೋಲ್ ಸಿಗ್ತಾ ಇಲ್ಲ ಅನ್ಸೋದಕ್ಕೆ ಶುರುವಾಯಿತು. ಅಲ್ಲಿಂದ ತಮ್ಮ ತವರು ರಾಜ್ಯದ ಕಡೆಗೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ಕೇರಳ ಈ ಹಿಂದೆ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದಂತಹ ರಾಜ್ಯ. ಇವತ್ತಿಗೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಏನಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಕೇರಳದಲ್ಲಿ ಸಕ್ರಿಯ ರಾಜಕಾರಣವನ್ನು ಮಾಡ್ತಾ ಇಲ್ಲ. ಹೀಗಾಗಿ ತರೂರ್ ಅವರೇನು ಕೇಳ್ಕೊಳ್ತಿದ್ದಾರೆ, ಕೇರಳದ ಜವಾಬ್ದಾರಿಯನ್ನು ತನಗೆ ಕೊಡಿ, ನಾನು ಕೂಡ ಇಲ್ಲಿ ಸೀನಿಯರ್ ಲೀಡರ್ ಅನ್ನೋದು ತರೂರ್ ಅವರ ವಾದ. ಅದರಲ್ಲೂ ಕೇರಳದಲ್ಲಿ ಅವರಿಗೆ ನಾಯರ್, ಕ್ರಿಶ್ಚಿಯನ್, ಮುಸ್ಲಿಂ ಹೀಗೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬೆಂಬಲ ಇದೆ. ಯುವ ಸಮೂಹ ಕೂಡ ತರೂರ್ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೆ. ಪ್ರಮುಖವಾಗಿ ತಿರುವನಂತಪುರಂನಲ್ಲಿ ಒಂದಷ್ಟು ಬಿಜೆಪಿಯ ಪಾರುಪತ್ಯ ಇದೆ. ಇಂತಹ ಕ್ಷೇತ್ರದಲ್ಲೂ ಸತತವಾಗಿ 4 ಬಾರಿ ಗೆದ್ದು ಬಂದಿದ್ದೀನಿ, ಹೀಗಾಗಿ ತಮಗೆ ಕೇರಳ ಸಾರಥ್ಯ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಳ್ಕೊಂಡಿದ್ರು. ಆದರೆ ತರೂರ್ ಅವರಿಗೆ ಅಡ್ಡ ಬರ್ತಾ ಇರೋದು ಕೆ.ಸಿ. ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರ ಆಪ್ತರು. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ಮುಂದೊಂದು ದಿನ ಕೇರಳ ಕಾಂಗ್ರೆಸ್ನ ಮುಖ ಆಗಬೇಕು, ಸಿಎಂ ಕ್ಯಾಂಡಿಡೇಟ್ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ.
ಹೀಗಾಗಿ ತಮ್ಮ ಪ್ರತಿಸ್ಪರ್ಧಿಯಾಗಿ ತರೂರ್ ಅವರು ಕಾಣಿಸ್ಕೊಳ್ತಾ ಇರೋದು ವೇಣುಗೋಪಾಲ್ ಅವರಿಗೆ ಇಷ್ಟ ಇಲ್ಲ. ಪಕ್ಷದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ತರೂರ್ ಅವರನ್ನ ಕೇರಳ ಕಾಂಗ್ರೆಸ್ ಘಟಕದಿಂದ ದೂರ ಇಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಇದಕ್ಕೆ ತರೂರ್ ಅವರ ಪ್ರತಿಕ್ರಿಯೆ ಏನು? ನಿಧಾನವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆಯದೊಂದು ಆಪರೇಷನ್ ಕೂಡ ಇದೆ ಅನ್ನುವ ಮೆಸೇಜ್ ಅನ್ನು ಪಾಸ್ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ತರೂರ್ ಅವರು ಮೋದಿ ಅವರಿಗೆ ಇನ್ನಷ್ಟು ಹತ್ತಿರ ಆಗ್ತಿದ್ದಾರೆ. ಇತ್ತೀಚೆಗೆ ಕೇರಳಕ್ಕೆ ಒಂದು ಪೋರ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಆ ವೇದಿಕೆಯಲ್ಲಿ ಶಶಿ ತರೂರ್ ಅವರು ಕೂಡ ಇದ್ರು. ಎಲ್ಲಾ ನಾಯಕರಿಗೂ ನರೇಂದ್ರ ಮೋದಿ ಅವರು ಕೈ ಮುಗಿದ್ರೆ ತರೂರ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಬಹಳ ಆತ್ಮೀಯವಾಗಿ ನಡ್ಕೊಳ್ತಾರೆ. ಆ ವೇದಿಕೆಯ ವಿಡಿಯೋ ತುಣುಕುಗಳು ಕೂಡ ಬಹಳ ವೈರಲ್ ಆಗಿತ್ತು, ಬಹಳ ಚರ್ಚೆಗೆ ಗ್ರಾಸವಾಯಿತು. ಇದು ಮಾತ್ರ ಅಲ್ಲ, ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡ್ತಾರೆ. ವ್ಯಾಪಾರ ನೀತಿಯ ಬಗ್ಗೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ತರೂರ್ ಅವರು ಮೋದಿ ಅವರ ನಡೆಯನ್ನ ಶ್ಲಾಘಿಸ್ತಾರೆ. ಇದು ಮಾತ್ರ ಅಲ್ಲ, ಭಾರತದ F-35 ಫೈಟರ್ ಜೆಟ್ ಒಪ್ಪಂದದ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದಂತಹ ರಣದೀಪ್ ಸುರ್ಜೇವಾಲಾ ಆಗಿರಬಹುದು, ಇನ್ನಿತರ ಕಾಂಗ್ರೆಸ್ ನಾಯಕರು ಈ ಫೈಟರ್ ಜೆಟ್ ಒಪ್ಪಂದದ ಬಗ್ಗೆ ಕಿಡಿಕಾರ್ತಾರೆ. ಇದು ತರೂರ್ ಅವರು ಹಾಗೆ ಇನ್ನುಳಿದ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಕಾರಣ ಆಗುತ್ತೆ. ಇದೆಲ್ಲವೂ ಸಣ್ಣ ಪುಟ್ಟ ಸಾಂದರ್ಭಿಕ ವಿಚಾರಗಳಾದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತರೂರ್ ಅವರು ಇತ್ತೀಚೆಗೆ, ಅದರಲ್ಲೂ ಪ್ರಮುಖವಾಗಿ ಯುದ್ಧದ ವಿಚಾರದಲ್ಲಿ ಆಪರೇಷನ್ ಸಿಂಧೂರ್ಗೂ ಮುಂಚೆ ಮೋದಿ ಸರ್ಕಾರಕ್ಕೆ ಒಂದು ರೀತಿ ಅನುಕೂಲ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ತರೂರ್ ಅವರು ಸರ್ಕಾರವನ್ನು ಸಮರ್ಥಿಸಿಕೊಳ್ತಾರೆ. ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಇರುಸು ಮುರುಸು ಉಂಟು ಮಾಡುತ್ತೆ. ಆಪರೇಷನ್ ಸಿಂಧೂರ್ ನಂತರದಲ್ಲಿ ತರೂರ್ ಅವರ ಮಾತಿನ ದಾಟಿಗೆ ಬೇರೆಯದೇ ಆಯಾಮ ಸಿಗುತ್ತೆ. ಭಾರತ ಪಾಕ್ ಸಂಘರ್ಷದ ನಂತರ ಜಾಗತಿಕ ಮಾಧ್ಯಮಗಳಲ್ಲಿ ನಮ್ಮ ಭಾರತದ ಪರವಾಗಿ ಯಾರು ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆ ಜಾಗವನ್ನು ತುಂಬಿದ್ದೇ ಶಶಿ ತರೂರ್ ಅವರು. ಈ ಯುದ್ಧದ ನಂತರ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ತರೂರ್ ಅವರು ಮಿಂಚ್ತಾರೆ. ಭಾರತದ ವಾದವನ್ನ ಸಮರ್ಥವಾಗಿ ಜಗತ್ತಿನ ಮುಂದಿಡ್ತಾರೆ. ಆ ಮಾತುಗಳೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರು ಹೊರಗೆ ಬಂದು ಮಾತನಾಡೋ ರೀತಿಯಲ್ಲಿತ್ತು. ಯಾಕಂದ್ರೆ ಸ್ವತಃ ರಾಹುಲ್ ಅವರು ಪಾಕಿಸ್ತಾನ ನಮ್ಮ ಎಷ್ಟು ವಿಮಾನಗಳನ್ನು ಹೊಡೆದುರುಳಿಸಿದೆ ಅಂತ ಕೇಳ್ತಾರೆ ಅಂದರೆ ಕಾಂಗ್ರೆಸ್ ಏನು ಹೇಳೋದಕ್ಕೆ ಹೊರಟಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಶಶಿ ತರೂರ್ ಅವರು ಆ ರೀತಿಯಲ್ಲ, ಭಾರತೀಯರ, ಕೇಂದ್ರ ಸರ್ಕಾರದ ಹಾಗೆ ನಮ್ಮ ಸೇನೆಯ ಧ್ವನಿ ಆಗ್ತಾರೆ. ಈ ಭಾರತ ಪಾಕ್ ವಿಚಾರದಲ್ಲಿ ಟ್ರಂಪ್ ಯಾಕೆ ಬರ್ತಾರೆ, ಟ್ರಂಪ್ ಮಧ್ಯಸ್ಥಿಕೆಗೆ ಯಾಕೆ ಅವಕಾಶ ಕೊಟ್ಟರು ಅಂತ ಸರ್ಕಾರವನ್ನು ಟೀಕೆ ಮಾಡೋದು ಕಾಂಗ್ರೆಸ್ನ ನಿಲುವಾಗಿತ್ತು. ಅದನ್ನಿಟ್ಕೊಂಡು ಬಿಜೆಪಿ ವಿರುದ್ಧವಾಗಿ ದಾಳಿ ಮಾಡೋಣ ಅನ್ನೋದು ಕಾಂಗ್ರೆಸ್ ಪ್ಲಾನ್ ಆಗಿತ್ತು. ಆದರೆ ಕಾಂಗ್ರೆಸ್ನ ಟ್ರಂಪ್ ಕಾರ್ಡ್ ನಾಯಕನೇ ತರೂರ್ ಅವರು ನೇರವಾಗಿ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಅನ್ನೋದರಲ್ಲಿ ಹೆಚ್ಚು ಸತ್ವ ಇಲ್ಲ. ಟ್ರಂಪ್ ಮಾತುಗಳನ್ನು ತುಂಬ ಸೀರಿಯಸ್ ಆಗಿ ಯಾರು ತಗೊಳ್ಬಾರ್ದು, ಏನೋ ಮಾತುಕತೆಗೆ ಅಮೆರಿಕ ಸ್ವಲ್ಪ ನೆರವಾಗಿರಬಹುದಷ್ಟೇ, ಆದರೆ ಅದನ್ನೇ ಮಧ್ಯಸ್ಥಿಕೆ ಅನ್ನೋದಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡ್ತಾರೆ. ಇದು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನಿಲ್ಲದ ಉರಿ ತಂದಿದೆ. ತರೂರ್ ಮಾತಿಗೆ ರಿಯಾಕ್ಟ್ ಮಾಡಿರುವಂತಹ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರು ತರೂರ್ ಅವರ ಮಾತುಗಳೆಲ್ಲವೂ ಅವರ ವೈಯಕ್ತಿಕ ನಿಲುವು, ಪಕ್ಷದ ನಿಲುವಲ್ಲ ಅಂತ ಹೇಳಿ ಕೆರಳಿ ಕೆಂಡವಾಗಿದ್ದನ್ನು ಇಡೀ ದೇಶದ ಜನ ಗಮನಿಸಿದ್ದಾರೆ. ಇದೇ ಜೈರಾಮ್ ರಮೇಶ್ ಅವರು ಅದಕ್ಕೂ ಮಿಗಿಲಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಗಂಗೆ ಇದ್ದ ರೀತಿ ಅಲ್ಲಿ ಎಲ್ಲರೂ ಬಂದು ಮುಳುಗಬಹುದು, ಕೆಲವೊಬ್ರು ಪರಿಶುದ್ಧರಾಗ್ತಾರೆ, ಕೆಲವೊಬ್ರು ಕೊಳಕಾಗ್ತಾರೆ ಅನ್ನೋ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆ ಮೂಲಕ ತರೂರ್ ಅವರ ಬಗ್ಗೆ ಒಂದು ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಜೈರಾಮ್ ರಮೇಶ್ ಅವರು ಪ್ರಯತ್ನ ಪಟ್ಟರು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ತರೂರ್ ಅವರ ವಾದಗಳು ಸರಿಯಾಗಿದ್ರೂ ಕೂಡ ಕಾಂಗ್ರೆಸ್ ಅವರ ಮನವೊಲಿಸೋದು ಬಿಟ್ಟು ತರೂರ್ ಅವರ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಏನಾಗಬಹುದು, ತರೂರ್ ಅವರು ಬಿಜೆಪಿ ಸೇರ್ತಾರಾ ಅಥವಾ ಬಿಜೆಪಿ ಆಪರೇಷನ್ ತರೂರನ್ನ ನಡೆಸಿದ್ಯಾ, ಈ ಪ್ರಶ್ನೆ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ, ಚರ್ಚೆ ಗ್ರಾಸವಾಗಿದೆ. ಇದರಲ್ಲಿ ಒಂದು ಸುಳಿವು ಈಗಾಗಲೇ ಸಿಕ್ಕಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಯುದ್ಧದ ನಂತರದಲ್ಲಿ ವಿಶ್ವದ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಕಪಟತೆಯನ್ನು ತಿಳಿಸೋದಕ್ಕೆ, ಭಾರತದ ಪರವಾಗಿ ವಾದ ಮಂಡಿಸೋದಕ್ಕೆ ಸಂಸದರ ಟೀಮ್ ಅನ್ನು ಕಳಿಸ್ಕೊಟ್ಟಿದೆ. ಇದಕ್ಕೋಸ್ಕರವಾಗಿ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ತಮ್ಮ ಪಕ್ಷದಲ್ಲಿರುವಂತಹ ಉತ್ತಮವಾದಂತಹ ಕಮ್ಯುನಿಕೇಷನ್ ಸ್ಕಿಲ್ ಇರುವಂತಹ ಹಾಗೆ ರಾಜತಾಂತ್ರಿಕ ಕೌಶಲ್ಯ ಇರುವಂತಹ 4 ಹೆಸರನ್ನ ಶಿಫಾರಸು ಮಾಡಬೇಕು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ 4 ಹೆಸರನ್ನ ಪಟ್ಟಿ ಮಾಡುತ್ತೆ, ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತೆ. ಆದರೆ ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದರೆ, ಬಹಳ ಅಚ್ಚರಿ ಮೂಡಿಸುವಂತಹ ವಿಚಾರ ಅಂದರೆ ತರೂರ್ ಅವರ ಹೆಸರೇ ಅದರಲ್ಲಿ ಇರಲಿಲ್ಲ. ಇದು ಕಾಂಗ್ರೆಸ್ ಮಾಡಿದಂತಹ ಬಹಳ ದೊಡ್ಡ ಎಳವಟ್ಟು ಅಂತಲೇ ಹೇಳಬಹುದು. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಾಕ್ ಅನ್ನು ಕೊಡುತ್ತೆ. ಶಿಫಾರಸು ಮಾಡದೇ ಇದ್ರೂ ತರೂರ್ ಅವರನ್ನೇ ಕೇಂದ್ರ ಸರ್ಕಾರ ಆ ಒಂದು ವಿಶೇಷ ತಂಡಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುತ್ತೆ ಅಂದರೆ ಬಹಳ ತಮಾಷೆ ಅನಿಸುತ್ತೆ. ರಾಜ್ಯ ಸಚಿವನಾಗಿರುವ ವಿದೇಶಾಂಗ ವ್ಯವಹಾರ ಸಂಸದೀಯ ಸಮಿತಿಯ ಅಧ್ಯಕ್ಷರಾಗಿರುವ ತರೂರ್ ಅವರನ್ನ ಈ ತಂಡಕ್ಕೆ ಆಯ್ಕೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೂ ಕೂಡ ಶಶಿ ತರೂರ್ ಅವರು ಬೇಡ, ನಾವು ಬೇರೆ ಲಿಸ್ಟನ್ನೇ ಕೊಡ್ತೀವಿ, ಅವರನ್ನ ತೆಗೆದುಕೊಳ್ಬೇಕಿತ್ತು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಆದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಕೇರ್ ಮಾಡೋದಿಲ್ಲ, ತರೂರ್ ಅವರನ್ನೇ ಫೈನಲ್ ಮಾಡುತ್ತೆ.
ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ತರೂರ್ ಅವರು ಬಹಳ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಸಂಸದರ ನಿಯೋಗದಲ್ಲಿ ತಮ್ಮನ್ನು ಸೇರಿಸಿಕೊಂಡಿದ್ದಕ್ಕೆ ಕೇಂದ್ರಕ್ಕೆ ಮೋದಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ವೀಕ್ಷಕರೇ, ಇಲ್ಲಿ ಇಡೀ ಕಾಂಗ್ರೆಸ್ನಲ್ಲೇ ಒಬ್ಬ ಒಳ್ಳೆಯ ವಾಕ್ಚಾತುರ್ಯ ಹೊಂದಿರುವಂತಹ, ಯಾವುದೇ ವಿಚಾರವನ್ನು ಪ್ರಬಲವಾಗಿ ಮಂಡಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ತರೂರ್ ಅವರನ್ನೇ ಪಕ್ಷ ಶಿಫಾರಸು ಮಾಡದೇ ಇರೋದು ಹೈಕಮಾಂಡ್ ಹಾಗೆ ತರೂರ್ ಅವರ ನಡುವಿನ ಭಿನ್ನಾಭಿಪ್ರಾಯ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಯಾವಾಗ ಬೇಕಾದರೂ ತರೂರ್ ಅವರು ಪಾರ್ಟಿಯಿಂದ ಹೊರ ಹೋಗಬಹುದು ಅಥವಾ ಕಾಂಗ್ರೆಸ್ ಹೈಕಮಾಂಡೇ ತರೂರ್ ಅವರನ್ನು ಹೊರ ಹಾಕಬಹುದು ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂದರೆ, ಈ ಹಿಂದೆನೇ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈಗ ಮತ್ತೊಮ್ಮೆ ಪಾಕ್ ಕುರಿತಾದ ಸರ್ವಪಕ್ಷ ನಿಯೋಗದಲ್ಲಿ ಸ್ಥಾನವನ್ನು ಪಡೆದು ಸ್ವಪಕ್ಷೀಯರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ದಾರೆ. ಅಷ್ಟಕ್ಕೂ ತರೂರ್ ಅವರು ಗಾಂಧಿ ಕುಟುಂಬದ ಜೊತೆಗೆ ಅಂತಹದೇನು ಸಂಬಂಧವನ್ನು ಹೊಂದಿಲ್ಲ. ನಿರಂತರವಾಗಿ ಈ ಗಾಂಧಿ ಕುಟುಂಬವನ್ನು ಟೀಕೆ ಮಾಡ್ತಲೇ ಬಂದಿರುವಂಥವರು ಶಶಿ ತರೂರ್ ಅವರು. ಅದರಲ್ಲೂ 1997ರಲ್ಲೇ ತಮ್ಮ ಒಂದು ಪುಸ್ತಕದಲ್ಲಿ ಬಹಳ ತೀಕ್ಷ್ಣವಾಗಿ ಬರೆದಿದ್ರು. ಅವರ ಪುಸ್ತಕ ಇಂಡಿಯಾ ಫ್ರಮ್ ಮಿಡ್ ನೈಟ್ ಟು ದಿ ಮಿಲೇನಿಯಂ ಅನ್ನುವ ಪುಸ್ತಕದಲ್ಲಿ ಡಿಗ್ರಿ ಇಲ್ಲದ ಸಾರ್ವಜನಿಕ ಜೀವನವನ್ನೇ ನೋಡಿರದ ಮಹಿಳೆಯೊಬ್ಬರು ಭಾರತದ ರಾಜಕಾರಣದ ಶಿರೋಮಣಿ ಆಗ್ಬಿಟ್ಟಿದ್ದಾರೆ. ಇದು ನೆಹರು ಕುಟುಂಬಕ್ಕೆ ಭಾರತದಲ್ಲಿರುವ ಆಕರ್ಷಣೆಗೆ ಸಾಕ್ಷಿ ಅಂತ ಒಂದು ರೀತಿ ಇಂಡೈರೆಕ್ಟ್ ಆಗಿ ಟೀಕೆ ಮಾಡಿದ್ರು. ಅಂದರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಇತ್ತ ತರೂರ್ ಅವರಿಗೂ ಪಕ್ಷದಲ್ಲಿ ಉಳ್ಕೊಳ್ಳುವಂತಹ ಆಸಕ್ತಿ ಏನಿಲ್ಲ, ಈಗಾಗಲೇ ಬೇರೆ ಆಪ್ಷನ್ ಇದೆ ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ತೀರಾ ಪ್ರಭಾವಿಯಾಗಿ ಗುರುತಿಸ್ಕೊಳ್ತಿದ್ದಾರೆ, ಹೈಕಮಾಂಡನ್ನೇ ಮೀರಿ ಬೆಳೀತಿದ್ದಾರೆ ಅನ್ನೋ ಕಾರಣಕ್ಕೆ ತರೂರ್ ಅವರನ್ನು ಕಂಡ್ರೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಬಿಗ್ ಆಪರೇಷನ್ ಆಗಬಹುದು, ಪಕ್ಷಾಂತರ ಆಗಬಹುದು ಅನ್ನುವ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ವೀಕ್ಷಕರೇ, ತರೂರ್ ಅವರ ಈ ನಡೆಯ ಬಗ್ಗೆ ನೀವೇನಂತೀರಾ? ಭಾರತೀಯರ ಧ್ವನಿಯಾಗಿ ಕಾಣಿಸ್ಕೊಳ್ತಿರುವಂತಹ ತರೂರ್ ಅವರ ವಾಕ್ಚಾತುರ್ಯಕ್ಕೆ, ಅವರ ರಾಜತಾಂತ್ರಿಕ ಕೌಶಲ್ಯದ ಬಗ್ಗೆ ನೀವೇನಂತೀರಾ? ಹಾಗೆ ಅವರೇನಾದರೂ ಬಿಜೆಪಿ ಸೇರಿದ್ರೆ ಬಿಜೆಪಿಗೆ ಯಾವ ರೀತಿಯಾಗಿ ಲಾಭ ಆಗಬಹುದು, ಇದರಿಂದ ಕಾಂಗ್ರೆಸ್ಗೆ ಯಾವ ರೀತಿಯಾದಂತಹ ಪೆಟ್ಟು ಬೀಳುತ್ತೆ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.